ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮಳೆ ಬರೀ ಮಳೆ ಅಲ್ಲ, ಮರಣ ಮಳೆ. 2 ದಿನದಿಂದ ರಾಜ್ಯದ ಉದ್ದಗಲಕ್ಕೂ ಅಬ್ಬರಿಸಿ ಬೊಬ್ಬಿರಿತಾ ಇರುವಂತಹ ಮಳೆರಾಯ 48 ಗಂಟೆಯಲ್ಲೇ 6 ಮಂದಿಯ ಪ್ರಾಣ ತೆಗೆದಿದ್ದಾನೆ. ಇದರ ನಡುವೆ ರಾಜಧಾನಿ ಬೆಂಗಳೂರಿನಲ್ಲಿ ಸಮಸ್ಯೆಗಳ ಸರಮಾಲೆ ಮುಂದುವರೆದಿದ್ದು ಇವತ್ತು ಮರಗಳು ಬಿದ್ದು ಅವಾಂತರಗಳೇ ಆಗಿವೆ. ಆ ಇಡೀ ಏರಿಯಾ ಕಂಪ್ಲೀಟ್ ಆಗಿ ಕೆರೆ ಅಂತಾಗಿತ್ತು. ಸದ್ಯ ಈಗ ಆ ಒಂದು ನೀರಿನ ಮಟ್ಟ ಯಥಾಸ್ಥಿತಿಯಲ್ಲೇ ಇರುವಂತದ್ದು. ಪ್ರತಿಯೊಬ್ರು ಈ ರಸ್ತೆಯಲ್ಲಿ ಹೋಗುವಂತರು ಭಯದಲ್ಲಿ ವಾತಾವರಣದಲ್ಲೇ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನದಿಯಂತೆ ಭೋರ್ಗರಿತಿರೋ ರಸ್ತೆಗಳು, ಜಲಪಾತದಂತೆ ಧುಮ್ಮಿಕ್ಕುತ್ತಿರೋ ಫ್ಲೈಓವರ್ಗಳು, ತುಂಬಿದ ಬಾವಿಯಂತೆ ಕಾಣ್ತಿರೋ ಅಂಡರ್ ಪಾಸ್ಗಳು, ಮನೆ ಅಂಗಳದಲ್ಲೇ ಕೆರೆ, ಮನೆಯೊಳಗೂ ಹೊಕ್ಕಿರೋ ನೆರೆ. ಇದು ಬೆಂಗಳೂರಿನಲ್ಲಿ ಕಾಣ್ತಿರೋ ಚಿತ್ರಣ. ಬೆಂಗಳೂರಿನಲ್ಲಿ ಮಳೆಯಾರ್ಭಟ, ಜಿಲ್ಲೆಯಲ್ಲೂ ಅಬ್ಬರ. 2 ದಿನದ ಮಹಾಮಳೆಗೆ 6 ಮಂದಿ ಬಲಿ. ಬೆಂಗಳೂರಿನಲ್ಲಿ ಹುಯ್ಯೋ ಅಂತ ಸುರಿತಿರೋ ಮಳೆ ಅವಾಂತರದ ಜೊತೆ ಮರಣ ಮಳೆಯಾಗಿ ಬದಲಾಗಿದೆ. ಬಿಟಿಎಂ ಲೇಔಟ್ನ 2ನೇ ಹಂತದ NS ಪಾಳ್ಯದ ಮಧುವನ ಅಪಾರ್ಟ್ಮೆಂಟ್ನಲ್ಲಿ ನಿನ್ನೆ ವಿದ್ಯುತ್ ಶಾಕ್ಗೆ 2 ಬಲಿಯಾಗಿದ್ರು. ಅಪಾರ್ಟ್ಮೆಂಟ್ ಬೇಸ್ಮೆಂಟ್ನ ನೀರನ್ನ ಪಂಪ್ ಮಾಡುವಾಗ ಮನೋಹರ್ ಕಾಮತ್ ಹಾಗೂ ದಿನೇಶ್ ಅನ್ನೋ 9 ವರ್ಷದ ಬಾಲಕ ಮೃತಪಟ್ಟಿದ್ರು. ಇನ್ನು ಬೆಂಗಳೂರಿನಲ್ಲಿ ಗೋಡೆ ಕುಸಿದು ಶಶಿಕಲಾ ಅನ್ನೋ ಮಹಿಳೆ ಮೃತಪಟ್ಟಿದ್ರು. ಬಿಬಿಎಂಪಿ ಸೂಚನೆ ಹಿನ್ನೆಲೆ ಆಕೆ ಕೆಲಸ ಮಾಡ್ತಿದ್ದ ಕಂಪನಿಗೆ 5 ಲಕ್ಷ ಪರಿಹಾರ ವಿತರಿಸಿದೆ. ನೀರು ತಗ್ಗಿದ್ರೂ ಸಂಕಷ್ಟ ತಪ್ಪಿಲ್ಲ. ಬೆಂಗಳೂರಿಗೆ ಮಳೆ ಕಾಲಿಟ್ರೆ ಮೊದಲು ಮುಳುಗೋದೆ ಸಾಯಿ ಲೇಔಟ್. ಕಳೆದ 2 ದಿನದ ಮಳೆಗೆ ಸಾಯಿ ಲೇಔಟ್ ಥೇಟ್ ನಡುಗಡ್ಡೆಯಂತಾಗಿತ್ತು. ಇಂದು 2 ಮೋಟಾರ್ ಬಳಸಿ ನೀರು ಹೊರಹಾಕೋ ಕೆಲಸ ಮಾಡಲಾಯಿತು. ಸಾಯಿ ಲೇಔಟ್ನ ಸಂತ್ರಸ್ತರಿಗೆ ಪಾಲಿಕೆ ವತಿಯಿಂದಲೇ ನೀರು, ತಿಂಡಿ ವಿತರಿಸಲಾಯಿತು. ಜೆಸಿಬಿ ಮೂಲಕ ಟೆರೆಸ್ಗೆ ಆಹಾರ ವಿತರಿಸಲಾಯಿತು. ಸದ್ಯ ಸಾಯಿ ಲೇಔಟ್ನಲ್ಲಿ ನಿಂತಿದ್ದಂಥ ರಾಜಕಾಲುವೆಯ ನೀರಿನ ಮಟ್ಟ ಇನ್ನೂ ಕೂಡ ಇಳಿಕೆ ಆಗಿಲ್ಲ. ಸದ್ಯ ನಾನೀಗ ಸಾಯಿ ಲೇಔಟ್ನಲ್ಲೇ ಇದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ನಿನ್ನೆ ಏನೋ ಇಡೀ ಏರಿಯಾ ಕಂಪ್ಲೀಟ್ ಆಗಿ ಕೆರೆ ಅಂತಾಗಿತ್ತು. ಸದ್ಯ ಈಗ ಆ ಒಂದು ನೀರಿನ ಮಟ್ಟ ಯಥಾಸ್ಥಿತಿಯಲ್ಲೇ ಇರುವಂಥದ್ದು. ಕೆಳಗಿನ ಮನೆಗಳಲ್ಲಿ ಇದ್ದಂಥ ಜನರನ್ನ, ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಇದ್ದಂಥ ಮನೆಗಳಲ್ಲಿದ್ದಂಥ ಜನರನ್ನ ಬೇರೆಡೆಗೆ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಮಡಿವಾಳ ಕೆರೆ ಕೋಡಿ ಬಿದ್ದು ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದರಿಂದ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಬಂದ್ ಮಾಡಲಾಗಿತ್ತು. ಮಧ್ಯಾಹ್ನದ ಬಳಿಕ ನೀರು ತಗ್ತಾ ಇದ್ದಂತೆ ಫ್ಲೈಓವರ್ ಓಪನ್ ಆಗಿತ್ತು. ಮಡಿವಾಳದ ಅಯ್ಯಪ್ಪ ಅಂಡರ್ ಪಾಸ್ ಸಂಪೂರ್ಣ ಜಲಾವೃತವಾಗಿದ್ದರಿಂದ ಹೊಸೂರು ಮುಖ್ಯ ರಸ್ತೆಗೆ ತೆರಳೋ ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಇನ್ನು ಕೆಪಿ ಅಗ್ರಹಾರದಲ್ಲಿ ಮನೆಗೂ ನೀರು ನುಗ್ಗಿದ್ರಿಂದ ಮನೆಯಲ್ಲಿದ್ದ ಅಕ್ಕಿ, ಬೇಳೆ, ಪುಸ್ತಕ ಅಂತ ಎಲ್ಲವೂ ಹಾನಿಯಾಗಿವೆ. ಧರೆಗುರುಳಿದ ಮರಗಳು, ವಾಹನಗಳು ಅಪ್ಪಚ್ಚಿ. ಮಳೆ ಜೊತೆ ಜೋರು ಗಾಳಿಯೂ ಬೀಸ್ತಿರೋದ್ರಿಂದ ಕ್ಷಣಕ್ಕೂ ಮರಗಳು ಧರೆಗುರುಳುತ್ತಿವೆ. ಚಾಮರಾಜಪೇಟೆಯಲ್ಲಿ ಇಂದು ಬೆಳಗ್ಗೆ 8:30 ಸುಮಾರಿಗೆ ಬೃಹತ್ ಮರ ಉರುಳಿ ಬಿದ್ದಿದೆ. ಮರ ವಾಲ್ತಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪದ್ಮನಾಭನಗರದಲ್ಲಿ ಮರ ಉರುಳಿದ್ರಿಂದ 3 ಕಾರುಗಳು ಜಖಂ ಆಗಿವೆ. 3 ಮನೆಗಳಿಗೂ ಹಾನಿಯಾಗಿದೆ. ಮನೆಯ ಕಾಂಪೌಂಡ್, ಗೇಟ್ ಹಾಗೂ ಕಿಟಕಿಗಳಿಗೂ ಹಾನಿಯಾಗಿದೆ. ಸಿಟಿ ಸಿವಿಲ್ ಕೋರ್ಟ್ ಬಳಿಯೂ ಮರದ ಕೊಂಬೆ ಮುರಿದು ಬಿದ್ದಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH